ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮಿತದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ನೂತನ ಅಧ್ಯಕ್ಷರಾದ ಡಾಕ್ಟರ್ ಮುದ್ದು ಗಂಗಾಧರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಪಂಚನದಿಗಳ ನಾಡು, ಪಂಚಶಿಖರಗಳ ಬೀಡು ಚಿಕ್ಕಬಳ್ಳಾಪುರ. ಈ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜನಿಸಿದಂತಹ ಮುದ್ದು ಗಂಗಾಧರ್ ರವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸವನ್ನು ಚಿಕ್ಕಬಳ್ಳಾಪುರದಲ್ಲಿ ಪಡೆದು ತಮ್ಮ ವೈದ್ಯಕೀಯ ವೃತ್ತಿಯ ಜೊತೆಗೆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿದ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಪ್ರಖ್ಯಾತಿಯಾದವರು. ಇಂದು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ರಾಜಕೀಯ ಕೌಶಲ್ಯ ಮತ್ತು ವೃತ್ತಿಯ ನೈಪುಣ್ಯತೆಯಲ್ಲಿ ಪ್ರಸಿದ್ಧಿಯಾದವರು ಡಾಕ್ಟರ್ ಮುದ್ದು ಗಂಗಾಧರ್ ರವರು ತಮ್ಮ ಸರಳತೆ ಮತ್ತು ಸಜ್ಜನಿತೆಯಿಂದ ಪ್ರಸಿದ್ಧರಾದವರು. ಇವರ ಪಕ್ಷನಿಷ್ಠೆ ಮತ್ತು ಕಾರ್ಯವೈಖರಿಯನ್ನು ಗಮನಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಇವರನ್ನ ಕರ್ನಾಟಕ ರಾಜ್ಯ ಮಾವು ಬೆಳೆಗಾರರ ಮತ್ತು ಮಾರುಕಟ್ಟೆ ನಿಗಮದ ನೂತನ ಅಧ್ಯಕ್ಷನಾಗಿ ನೇಮಿಸಿದೆ. ವೃತ್ತಿಯಲ್ಲಿ ವೈದ್ಯರಾಗಿ, ಸಮಾಜ ಸೇವಕರಾಗಿ, ರಾಜಕೀಯದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮುದ್ದು ಗಂಗಾಧರ್ ಅವರು ಕರ್ನಾಟಕದ ಕಣ್ಮಣಿಯಾಗಿದ್ದಾರೆ. ಇವರು ನೂತನವಾಗಿ ನಿಗಮ ಮಂಡಳಿ ಅಧ್ಯಕ್ಷರಾದ ನಂತರ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು. ತಮ್ಮ ಮನೆಯ ದೇವರು ಮತ್ತು ಇಷ್ಟ ದೇವರಾದಂತಹ ಶ್ರೀ ರಂಗಸ್ಥಳದ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿದ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ, ಈ ದೇವರ ಕೃಪೆ ಮತ್ತು ನನ್ನ ಗ್ರಾಮದ ಜನರ ಆಶೀರ್ವಾದದೊಂದಿಗೆ ಇಂದು ನಾನು ಒಂದು ಉನ್ನತ ಪದವಿಯನ್ನು ಪಡೆಯಲು ಸಾಧ್ಯವಾಗಿದೆ. ನನಗೆ ಈ ಉನ್ನತ ಪದವಿಯನ್ನು ನೀಡಲು ಕಾರಣಕರ್ತರಾದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಆಭಾರಿಯಾಗಿರ್ತೇನೆ ಎಂದರು. ಕರ್ನಾಟಕ ರಾಜ್ಯ ಮಾವು ಬೆಳೆಗಾರರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಮತ್ತು ನಾನೊಬ್ಬ ರೈತನ ಮಗನಾಗಿ ರೈತರ ಸಮಸ್ಯೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ನಾಡಿಮಿಡಿತವನ್ನು ತಿಳಿದವನಾಗಿದ್ದೇನೆ. ಗಡಿನಾಡಿನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ವಿಶ್ವ ಮಾವು ಬೆಳೆಗಾರರ ಮಾರುಕಟ್ಟೆ ಕೇಂದ್ರವಾಗಿದೆ. ಅತಿ ಹೆಚ್ಚು ಮಾವು ಬೆಳೆಯೋದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ. ಇಂದು ಮಾವು ಬೆಳೆಗಾರರು ತುಂಬಾ ಕಷ್ಟದ ದಿನಗಳನ್ನು ಎದುರಿಸುತ್ತಿದ್ದಾರೆ. ಅವರ ಪರವಾಗಿ ಧ್ವನಿಯಾಗಿ ಕಾರ್ಯನಿರ್ವಹಿಸುವುದು ನನ್ನ ಕರ್ತವ್ಯವಾಗಿದೆ ಎಂದರು. ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದ ಪ್ರವಾಸದ ಕಾರ್ಯವನ್ನು ಕೈಗೊಂಡಿದ್ದೇನೆ. ರೈತರ ಸಮಸ್ಯೆಗಳನ್ನು ಆಲಿಸ್ತಾ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ದಿನವೂ ಸಹ ನನ್ನ ಪ್ರವಾಸವನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ನಿರ್ವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ನನ್ನ ಹುಟ್ಟೂರಾದ ತಿಪ್ಪೇನಹಳ್ಳಿ ಮತ್ತು ರಂಗಸ್ಥಳದ ಗ್ರಾಮಸ್ಥರಿಗೆ ನಾನು ಆಭಾರಿಯಾಗಿರ್ತೇನೆ. ಸರ್ ನಮಸ್ತೆ. ನಮಸ್ತೆ. ಈ ದಿನ ನಿಮ್ಮ ಹುಟ್ಟು ಊರಿಗೆ ಬಂದಿದ್ದೀರಾ. ಸಂಭ್ರಮದಿಂದ ಜನ ನಿಮ್ಮನ್ನು ಇಲ್ಲಿ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ, ಕಿರಿಯರಿಗೂ, ನನ್ನ ಸ್ನೇಹಿತರಿಗೂ, ಪಕ್ಷದ ಕಾರ್ಯಕರ್ತರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸನ್ಮಾನಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದರಲ್ಲೂ ವಿಶೇಷವಾಗಿ ರಂಗಸ್ಥಳ ರಂಗನಾಥ ಸ್ವಾಮಿ ನಮ್ಮ ಮೂಲ ದೇವತೆ, ನಮ್ಮ ಗ್ರಾಮ ದೇವತೆ. ಊರಿನಲ್ಲಿದ್ರೂ ಇದು ಒಂದು ನಮ್ಮ ಮೂಲ ದೇವತೆ. ಎಲ್ಲ ಚಟುವಟಿಕೆಗಳನ್ನು ನಾವು ಇಲ್ಲಿಂದನೇ ಶುರು ಮಾಡಿದ್ದು. ಸೊ ಹಾಗಾಗಿ ಇದು ಒಂಥರ ವೈಶಿಷ್ಟ್ಯತೆ ನಮಗೆ. ಸರ್, ಈಗ ತಾವು ಒಬ್ಬ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಾ. ಈ ಜನಕ್ಕೆ ತಾವು ಏನು ಕೊಡುಗೆಯನ್ನು ಕೊಡೋಕ್ಕೆ ಸಿದ್ಧರಿದ್ದೀರಾ? ನೋಡಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಘನ ಸರ್ಕಾರ ನನ್ನನ್ನು ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ನಿಗಮ ಮತ್ತು ಮಾರುಕಟ್ಟೆ ನಿಗಮ ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಅಧ್ಯಕ್ಷರಾಗಿ ಸರ್ಕಾರ ನನ್ನ ಆಯ್ಕೆ ಮಾಡಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಅವಿಭಾಜ್ಯ ಕೋಲಾರ ಜಿಲ್ಲೆಯಲ್ಲಿ ಮಾವು ಅನ್ನೋ ಒಂದು ಕೃಷಿ ಮೇಲೆ ಭಾಳಷ್ಟು ಜನ ಅವಲಂಬಿತರಾಗಿದ್ದಾರೆ. ಸೊ ನಿನ್ನೆ ಅಷ್ಟೇ ನಾನು ಹುಬ್ಳಿ ಧಾರವಾಡನಲ್ಲಿ 2 ದಿನದ ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಬಂದೆ. ಅಲ್ಲಿ ಸರಿಸುಮಾರು ಒಂದು 10 ಜಿಲ್ಲೆಗಳಿಂದ 500-600 ಜನ ಪ್ರಗತಿಪರ ಮಾವು ಬೆಳೆಗಾರರ ಒಂದು ವರ್ಕ್ಶಾಪ್, ಒಂದು ಕಾರ್ಯಾಗಾರನ ಉದ್ಘಾಟನೆ ಮಾಡಿದೆ. ಅದರದ್ದು ಉದ್ದೇಶ ಏನಂದರೆ ಮಾವಿನ ಹಣ್ಣನ್ನು ರಫ್ತು ಹೇಗೆ ಮಾಡೋದು. ಇಲ್ಲಿ ನಾವು ಲೋಕಲ್ ಮಾರ್ಕೆಟ್ ಇದ್ದರೂ ಸಹ ಈ ಕೃಷಿ ಭಾಳ ಸಂಕಷ್ಟದಲ್ಲಿದೆ. ಈಗ ಹೋದ ವರ್ಷ ನೀವು ನೋಡಿದ್ರಿ, ಅಕಾಲಿಕ ಮಳೆ, ಹೂವು, ಆ ಕಾರಣದಿಂದ ಭಾಳಷ್ಟು ಲಾಸ್ ಆಯಿತು. ಸೊ ಹಾಗಾಗಿ ನಮ್ಮ ಮಾವು ಅಂದರೆ ಲೋಕಲ್ ಟು ಗ್ಲೋಬಲ್, ನಮ್ಮ ಲೋಕಲಾಗಿ ಬೆಳೆದಿದ್ದ ಮಾವು ಗ್ಲೋಬಲ್ ಮಾರ್ಕೆಟ್ಗೆ ಹೇಗೆ ತಲುಪೋದು ಅಂಥೇಳಿ ಭಾಳಷ್ಟು ದಿಗ್ಗಜರೆಲ್ಲ ಸೇರಿ ನಾನು ನಿಗಮದ ಅಧ್ಯಕ್ಷ ಆಗಿ 2-3 ವಾರದಲ್ಲೇ ಆ ಒಂದು ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಬಂದಿದ್ದೀನಿ. ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ಸನ್ಮಾನಿಸಿದ ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರದ ಸಮಾಜ ಸೇವಕರಾದ ಮುಷ್ಟೂರು ಶ್ರೀಧರ್ ಅವರು ಮಾತನಾಡ್ತಾ, ನಮ್ಮ ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ಉನ್ನತ ವಿದ್ಯಾಭ್ಯಾಸದೊಂದಿಗೆ ಉನ್ನತ ಪದವಿಯನ್ನು ಗಳಿಸಿರುವುದು ನಮಗೆ ಸಂತಸ ತಂದಿದೆ. ಚಿಕ್ಕಬಳ್ಳಾಪುರದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟಕ್ಕೆ ಏರಿಸುವರು ಎಂಬ ನಂಬಿಕೆ ನನಗಿದೆ ಅಂತ ಹೇಳಿದರು. ಸರ್, ನಮಗೆ ಸರ್ಕಾರ ಮುದ್ದು ಗಂಗಾಧರನ್ನ ಗುರುತಿಸಿ ಅವರ ಕಾರ್ಯವೈಖರಿನ ಮೆಚ್ಚಿ ಈ ಒಂದು ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ನಮಗೆ ಈ ಭಾಗದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ತುಂಬ ಸಂತಸದ ಸುದ್ದಿ.
ಈ ಬೋಧಗನಹಳ್ಳಿ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏರ್ಪಡಿಸಿರ್ತಾರೆ. ಈ ಮುದ್ದು ಗಂಗಾಧರಣ್ಣವರು ಇವತ್ತು ಹೊಸದಾಗಿ ಇಲ್ಲಿ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ನಮಗೆ ಏನು ಈ ಸರ್ಕಾರ ಮೆಚ್ಚಿ ಇವ್ರನ್ನ ಈ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಾಗ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಲಿ, ಇನ್ನೂ ಅವ್ರಿಗೆ ಉನ್ನತವಾದ ಹುದ್ದೆಗೆ ಏರ್ಬೇಕಂತೇಳಿ ನಾವೆಲ್ಲ ಶುಭ ಕೋರ್ತಾ ಇದ್ದೀವಿ. ತಿಪ್ಪೇನಹಳ್ಳಿ ಗ್ರಾಮಸ್ಥರು ತಮ್ಮ ಊರಿನ ಮುದ್ದು ಮಗನನ್ನು ಪ್ರೀತಿಯಿಂದ ಸನ್ಮಾನಿಸ್ತಾ, ಬಡವರ ಆಶಾಕಿರಣ ನೀನು, ನಮ್ಮ ಬದುಕಿಗೆ ಆಶಾಕಿರಣವಾಗಲು ಬಂದಿದ್ದೀಯಾ, ನೀನು ಜ್ಞಾನದ ದೀಪದೊಂದಿಗೆ ನಮಗೆ ದಾರಿದೀಪವಾಗುವ ಲಕ್ಷಣಗಳು ನಮಗೆ ಕಾಣಿಸ್ತಿವೆ, ಆದರ್ಶಪ್ರಾಯವಾಗಿ ನೀವು ಕಾರ್ಯನಿರ್ವಹಿಸಿ ಅಂತ ಆಶೀರ್ವದಿಸಿ ಸನ್ಮಾನಿಸಿದ್ರು. ಡಾಕ್ಟರ್ ಮುದ್ದು ಗಂಗಾಧರ್ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಸ್ಮರಿಸ್ತಾ, ನಾನು ನಿಮ್ಮ ಮಗ, ನಿಮ್ಮ ನೋವು ನಲಿವುಗಳಲ್ಲಿ ಒಬ್ಬನಾಗಿದ್ದೇನೆ. ಅಧಿಕಾರ ಶಾಶ್ವತ ಅಲ್ಲ, ನಾನು ಮಾಡುವ ಕಾರ್ಯ ಮಾತ್ರವೇ ಶಾಶ್ವತ. ಪ್ರಾಮಾಣಿಕವಾಗಿ ದೀನದಲಿತ, ಬಡವರ, ರೈತರ ಪರ ಧ್ವನಿಯಾಗಿ ನಾನು ನಿಲ್ತೇನೆ ಅಂತ ತಿಳಿಸಿದ್ರು.